ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋ ನಿಮಗೆ ಏನಪ್ಪ ಹೇಳೋಕ್ಕೆ ಇವತ್ತಿನ ವಿಡಿಯೋನ ಮಾಡಿದ್ದೇನೆ ಅಂತ ಅಂದರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕರ್ನಾಟಕ ಸರ್ಕಾರದಿಂದ 2026 ಮತ್ತು 2027ರಲ್ಲಿ ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ 72,187 ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕು ಅಂತ ಇಲ್ಲಿ ನ್ಯೂಸ್ ನಡೀತಾ ಇದೆ. ಆ ಒಂದು ನ್ಯೂಸ್ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಯಾವ ಯಾವ ಇಲಾಖೆಗಳಿಂದ ಎಷ್ಟೆಷ್ಟು ಹುದ್ದೆಗಳು ಇದ್ದಾವೆ ಮತ್ತು ಇಲ್ಲಿ ಯಾವ ಯಾವ ಇಲಾಖೆಗಳು 2026-27ರಲ್ಲಿ ಏನಪ್ಪ ಮಾಡ್ತವೆ ಅಂತ ಅಂದರೆ ಎಕ್ಸಾಮ್ಸನ್ನು ಇಲ್ಲಿ ನೇಮಕಾತಿಗಳನ್ನು ಮಾಡ್ಕೊಳ್ತಾ ಇದೆ ಅಂತ ಸಂಪೂರ್ಣ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಜೊತೆಗಾಗಿ ನಿಮಗೆ ಓದೋದಕ್ಕೆ ನಿಮಗೆ ವಿಧಾನವನ್ನು ಕೂಡ ಇಲ್ಲಿ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಜೊತೆಗೆ ನಿಮಗೆ PSI ನೇಮಕಾತಿ ಕೂಡ ಇಲ್ಲಿ ಆಗಿದೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಕೂಡ ಆಗುತ್ತೆ, ಅದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕೊಡ್ತೇನೆ. ಎಲ್ಲವೂ ಕೂಡ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೆಲವು ಹುದ್ದೆಗಳ ನೇಮಕಾತಿ ಆಗುತ್ತೆ. ಅದರ ಜೊತೆಗೆ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದನೂ ಕೂಡ ಕೆಲವು ಹುದ್ದೆಗಳ ನೇಮಕಾತಿ ಆಗ್ತದೆ. ಅದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಈಗ ಮೊದಲನೇದಾಗಿ 72,187 ಹುದ್ದೆಗಳು ಏನಿದ್ದಾವೆ ಅದು ಯಾವ ಯಾವ ಇಲಾಖೆಗಳಿಂದ ಬರ್ತವೆ ಅದನ್ನು ನೋಡ್ಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ಒಂದು ಫ್ಯಾಕ್ಸ್ ಸಂದೇಶದ ರೂಪದಲ್ಲಿ ನಡವಳಿಗಳನ್ನು ಇಲ್ಲಿ ಏನಪ್ಪ ಮಾಡಿದ್ದಾರೆ ಅಂತ ಅಂದರೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. 72,187 ಹುದ್ದೆಗಳ ಮಾಹಿತಿಗಳನ್ನು ಕೊಂತಾನೆ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ರಾಜ್ಯ ಸರ್ಕಾರದ ವಿವಿಧ ಒಂದು ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು. ತ್ವರಿತ ಅಂತ ಎಷ್ಟು ತ್ವರಿತ ಎಲ್ಲವನ್ನು ಕೂಡ ಮಾಹಿತಿ ಕೊಡ್ತೇನೆ. ಮೇಲುಸ್ತುವಾರಿಗಳಿಗಾಗಿ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ನೋಡಿ, 2023-24ನೇ ಸಾಲಿನಿಂದ ಇದುವರೆಗೂ ಇರತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಇರತಕ್ಕಂಥ 40,009 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಈಗ ಪ್ರೆಸೆಂಟ್ ಆಗಿ ಸಹಮತಿಯನ್ನು ನೀಡಿದೆ. ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲಿ ಖಾಲಿ ಇರತಕ್ಕಂಥ 32,177 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ 80% ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಆರ್ಥಿಕ ಇಲಾಖೆ ಇಲ್ಲೂ ಕೂಡ ಇಲ್ಲಿ ಸಹಮತಿ ನೀಡ್ತಿದೆ. ಈ ಎಲ್ಲವನ್ನು ಎರಡೂ ಕೂಡ ಇಲ್ಲಿ ನೀವು ಏನಪ್ಪ ಮಾಡಿದಿರಿ ಅಂತ ಅಂದರೆ ಕೂಡಿಸಿದರೆ 72,187 ಹುದ್ದೆಗಳು. ನೋಡಿ, 72,187 ಹುದ್ದೆಗಳು ಇಲ್ಲಿ ಆಗ್ತವೆ. ಈ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಇವರಿಗೆ ಜವಾಬ್ದಾರಿಗಾಗಿ ನೀಡಿ ಈ ಒಂದು ಪುಸ್ತಕವನ್ನು ಅಥವಾ ಈ ಒಂದು ಏನಪ್ಪ ಅಂತ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಪ್ರಸ್ತಾವನೆಯಲ್ಲಿ ಇರತಕ್ಕಂಥ ಒಂದು ಟೋಟಲ್ ಆಗಿ ಅನುಬಂಧ 1ರಲ್ಲಿ 17 ಇಲಾಖೆಗಳಲ್ಲಿ ಹುದ್ದೆಗಳಿದ್ದಾವೆ. ಆ ಒಂದು 17 ಇಲಾಖೆಗಳ ನೇರ ನೇಮಕಾತಿಗಳನ್ನು ಮೂಲಕ ಏನಪ್ಪ ಮಾಡಬೇಕು ಅಂತ ಭರ್ತಿ ಮಾಡ್ಕೋಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅನುಬಂಧ 2ರಲ್ಲಿ ಇರತಕ್ಕಂಥ 34 ಇಲಾಖೆಗಳನ್ನು ಕೂಡ ಇಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕು ಅಂತಲೂ ಕೂಡ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ಒಂದು ಇಲಾಖೆಗಳು ಯಾವ್ಯಾವುದು ಅಂತ ನೀವು ಕೇಳಬಹುದು. ಆ ಒಂದು ಇಲಾಖೆಗಳನ್ನು ನಾನು ಇಲ್ಲಿ ತೋರಿಸ್ತೇನೆ. ನೋಡಿ, ಕೃಷಿ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಪ್ರೆಸೆಂಟ್ ಆಗಿ ಈಗ ಏನಪ್ಪ ಅಂತಾನೆ AO ಮತ್ತು AAO ಈ ಒಂದು ಹುದ್ದೆಗಳು ಈಗ ನೋಟಿಫಿಕೇಶನ್ ಆಗಿದೆ, ಅದನ್ನು ಕೂಡ ಇಲ್ಲಿ ಮಾಡ್ತಿದ್ದಾರೆ. ಪಶುಸಂಗೋಪನೆ ಇಲಾಖೆಯಲ್ಲಿ ಆದಷ್ಟು ಬೇಗ ಏನಪ್ಪ ಅಂತಾನೆ ಜಾಯ್ನಿಂಗ್ ಕೊಡ್ತಾ ಇದ್ದಾರೆ ಈಗ. ಯಾಕೆ ಅಂತಾನೆ ರೀಸೆಂಟಾಗಿ ರಿಸಲ್ಟ್ ಕೂಡ ಬಂದುಬಿಟ್ಟಿದೆ. ನೆಕ್ಸ್ಟು ಅದರ ಜೊತೆಗೆ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ, ಇದರಲ್ಲಿ ಇನ್ನೂ ಕೂಡ ಅಪ್ಲಿಕೇಶನ್ ಕರೀತಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇನ್ನೂ ಕೂಡ ಅಪ್ಲಿಕೇಶನ್ ಕರೆದಿಲ್ಲ, ಮುಂದೆ ಕರೀತಾರೆ. ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೀತಾರೆ. ರೇಷ್ಮೆ ಇಲಾಖೆಯಲ್ಲಿ ಇನ್ನೂ ಕೂಡ ಕರೆದಿಲ್ಲ, ಈಗ ಮತ್ತೆ ಕರೀತಾರೆ. ಅದೇ ರೀತಿ ಸಣ್ಣ ನೀರಾವರಿ ಇಲಾಖೆ ಆಗಿರ್ಬೋದು, ಮೀನುಗಾರಿಕೆ ಇಲಾಖೆ ಆಗಿರ್ಬೋದು, ಸಹಕಾರ ಇಲಾಖೆ ಆಗಿರ್ಬೋದು, ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಏನಪ್ಪ ಆಗಿದೆ ಅಂತ ಅಂದರೆ 4ರಿಂದ 5 ವರ್ಷದಿಂದ ಯಾವುದೇ ಒಂದು ನೋಟಿಫಿಕೇಶನ್ ಆಗಿಲ್ಲ. ಅದಕ್ಕಾಗಿ ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ ಇವರು ಆದಷ್ಟು ಬೇಗ 2026-27ರಲ್ಲಿ ಇವರು ಏನು ಮಾಡಬೇಕು ಅಂತ ಅಂದರೆ ಎಲ್ಲ ಅನುಬಂಧ 1 ಮತ್ತು ಅನುಬಂಧ 2ರಲ್ಲಿ ಇರ್ತಕ್ಕಂಥ ಒಂದು 34 ಇಲಾಖೆಗಳು ಮತ್ತು ಇಲ್ಲಿ ಆ ಕಡೆ ಒಂದು 20 ಇಲಾಖೆಗಳು, ಎಲ್ಲ ಇಲಾಖೆಗಳನ್ನ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಇವರು ಅಪ್ಲಿಕೇಶನನ್ನು ಕರೆಯೋದಕ್ಕೆ ಟೋಟಲ್ ಆಗಿ 72,187 ಹುದ್ದೆಗಳನ್ನ ಇಲ್ಲಿ ಭರ್ತಿ ಮಾಡ್ಕೊಳ್ತಾ ಇದ್ದಾರೆ 2026ರಲ್ಲಿ. ಓಕೆನಾ, 2026ರಲ್ಲಿ. ಹಾಗಾದರೆ ನೀವೇನಪ್ಪ ಮಾಡಬೇಕು ಅಂತಾನೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೂ ಮುಂಚಿತವಾಗಿ ಇವರೇನಪ್ಪ ಮಾಡ್ತಾರೆ ಅಂತಾನೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ KPSC ಯಾವುದಾದ್ರೂ ಎಕ್ಸಾಮ್ ನಡೆಸಲಿ, ವಿತಿನ್ 2 ಮಂತ್ಸ್ ಒಳಗೆ ಎಕ್ಸಾಮ್ ಇಡ್ತಾರೆ. ಓಕೆನಾ, ವಿತಿನ್ 2 ಮಂತ್ಸ್ ಒಳಗೆ ಎಕ್ಸಾಮ್ ಇಡ್ತಾರೆ. ಅದಕ್ಕಾಗಿ ನೀವೇನು ಮಾಡಬೇಕು, ಈಗಲಿಂದ ನೀವು ಓದಿದ್ರಿ ಅಂತ ಅಂದರೆ ನಿಮಗೆ 3 ಮಂತ್ಸ್ ಸಿಗುತ್ತೆ. ಹಾಗಾದರೆ ನಾವು ಯಾವ ರೀತಿ ಓದಬೇಕು ಅಂತ ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ,
ಓಕೆ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನೀವು ಮಾಹಿತಿಗಳನ್ನು ಅಂತೂ ಪಡ್ಕೊಂಡಿದ್ದೀರಾ. 72,187 ಹುದ್ದೆಗಳು ಇರ್ತವೆ ಅಂತ. ಹಾಗಾದರೆ ಅದಕ್ಕೆ ಯಾವ ರೀತಿ ಓದಬೇಕು ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಹಾಗಾದರೆ ಆ ಒಂದು ಪರೀಕ್ಷೆಗಳಿಗೆ ಯಾವ ರೀತಿ ಓದಬೇಕು? ಮೊದಲನೇದಾಗಿ ನೋಡಿ, ನಾವು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅಂತ ನಾವು ಒಂದು ಬ್ಯಾಚ್ ಮಾಡಿದ್ವಿ. ಅದರಲ್ಲಿ ನಿಮಗೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ ಮತ್ತು ಇಲ್ಲಿ ಸೈನ್ಸು, ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ ಆ್ಯಂಡ್ ಸೈನ್ಸ್, ಈ 5 ಏನು ಇದ್ದಾವೆ, 5 ಮೇಯ್ನ್ ಟಾಪಿಕ್ಸ್ಗಳಿದ್ದಾವೆ, ಮೇನ್ ಸಬ್ಜೆಕ್ಟ್ ಇದ್ದಾವೆ. ಇದರ ಒಂದು ಜಿ ಕೆ ನೋಟ್ಸನ್ನು ನಾವೇನು ಮಾಡಿದ್ದೇವೆ, ಪ್ರಿಪರೇಷನನ್ನು ಮಾಡಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇದರಲ್ಲಿ ನಿಮಗೆ ಗ್ರೂಪ್ ಬಿ ಮತ್ತು ಗ್ರೂಪ್ ಬಿ ಪೋಸ್ಟ್ಗೆ ಮ್ಯಾಕ್ಸಿಮಮ್ ಯೂಸ್ ಆಗೋದಿಲ್ಲ. ಬಟ್ ಗ್ರೂಪ್ ಸಿ ಪೋಸ್ಟ್ SDA ಮತ್ತು ಇಲ್ಲಿ SDA ಮತ್ತು ಇಲ್ಲಿ FDA, ಅದೇ ರೀತಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಾಗಿರ್ಬೋದು, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಾಗಿರ್ಬೋದು, ಅದರ ಜೊತೆಗೆ ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI, ಈ ಎಲ್ಲ ಹುದ್ದೆಗಳಿಗೆ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಬ್ಯಾಚ್ ಏನಿದೆ ಇದು ಯೂಸ್ಫುಲ್ ಆಗುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಏನೇನಿದ್ದೀರಾ, ನಿಮಗೇನಾದರೂ ಈ ಒಂದು ಬ್ಯಾಚ್ ಪ್ರೈಸಲ್ಲಿ ನಿಮಗೆ ಇರ್ತಕ್ಕಂಥ ಒಂದು ಬ್ಯಾಚನ್ನ ಬೇಕು ಅಂತಂದರೆ, ಅಂದರೆ ಇದು ಬ್ಯಾಚ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ನಾವು ಆಲ್ರೆಡಿ ಪ್ರಿಪ್ರೇಷನ್ ಮಾಡಿರ್ತಕ್ಕಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತೇವೆ. ನೀವು ಸೆಲ್ಫ್ ಸ್ಟಡಿ ಮಾಡ್ಕೋಬೇಕಾಗಿರ್ತದೆ. ಯಾವುದೇ ತರಗತಿ ಇರೋದಿಲ್ಲ, ಬಟ್ ಮೇಯ್ನ್ ಇಂಪಾರ್ಟೆಂಟ್ PDF ನಿಮಗೆ ಕೊಡುವಂಥ ಪ್ರಯತ್ನ. ಈ ಒಂದು ಬ್ಯಾಚಲ್ಲಿ ನಿಮಗೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಮತ್ತು ಇಲ್ಲಿ ಕರೆಂಟ್ ಅಫೇರ್ಸ್, ಈ ಒಂದು 6ರಿಂದ 7 ಸಬ್ಜೆಕ್ಟ್ಗಳು ಇರ್ತವೆ. ಲಾಸ್ಟ್ 6 ಮಂತ್ಸ್ನ ಒಂದು ಕರೆಂಟ್ ಅಫೇರ್ಸನ್ನು ಕೂಡ ನಾವೇನು ಮಾಡ್ತೇವೆ ಅಂತಂದರೆ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅದರ ಜೊತೆಗೆ ನಿಮಗೆ ಅರೌಂಡ್ 1,000 ಪ್ರಶ್ನೆಗಳು ಇರ್ತಕ್ಕಂತಹ ಒಂದು 1,000 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಇರ್ತಕ್ಕಂಥ ಒಂದು PDF ಅನ್ನು ಕೂಡ ಟೆಸ್ಟ್ಗಳ ರೂಪದಲ್ಲಿ ಇರ್ತಕ್ಕಂಥ PDFಗಳನ್ನು ಕೂಡ ನಿಮಗೆ ಕೊಡ್ತೇವೆ ಈ ಒಂದು ಬ್ಯಾಚಲ್ಲಿ. ಅದಕ್ಕಾಗಿ ಯಾರ್ಯಾರು ಈ ಒಂದು ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನನ್ನು ನಡೆಸ್ತಾ ಇದ್ದೀರಾ, ಹೊಸದಾಗಿ ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಏನಪ್ಪ ಮಾಡಿ ಅಂತ ಅಂದರೆ 501 ರೂಪಾಯಿಗಳನ್ನು ಮಾತ್ರ ನೀವು ಖರ್ಚು ಮಾಡಿಕೊಂಡು ನೀವೇನು ಮಾಡ್ಬೋದು ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳನ್ನು ನೀವು ಕ್ಲಿಯರನ್ನು ಮಾಡ್ಬೋದು. ಆದರೆ ನೀವೇನು ಮಾಡಬೇಕು, ನಾವು ಕೊಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ನೀವು ಕರೆಕ್ಟಾಗಿ ಓದಿ ನೀವು ಎಕ್ಸಾಮ್ಸನ್ನು ಕರೆಕ್ಟಾಗಿ ಬರೀಬೇಕಾಗಿರ್ತದೆ. ಕೆಲವು ವಿದ್ಯಾರ್ಥಿಗಳು ನಮ್ಮ ಒಂದು ಚಾನಲಿನ ತರಗತಿಗಳನ್ನು ನೋಡಿ ಏನಪ್ಪ ಯೂಸ್ ಆಗಿದ್ದಾರೆ ಅಂತಂದರೆ, ನಿಮಗೆ ಇಲ್ಲಿ SSC GD ಎಕ್ಸಾಮ್ ಆಗಿತ್ತು. SSC GD 2026 SSC GD, ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ತುಂಬ ಜನ ಇಲ್ಲಿ 95+ ಸ್ಕೋರ್ ಮಾಡಿದ್ದಾರೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ ನಮ್ಮ ಒಂದು ನೋಟ್ಸ್ಗಳನ್ನು ತೆಗೆದುಕೊಳ್ಳಿ. ನೀವು ಕೂಡ ಏನಪ್ಪ ಮಾಡಿ ಅಂತಾರೆ ಆದಷ್ಟು ಬೇಗ ಜಾಬನ್ನು ತಗೋಬೋದು ಅಂತ ಹೇಳ್ತಾ, ಅದರ ಜೊತೆಗೆ ನಾನು ಇಂಪಾರ್ಟೆಂಟಾಗಿ ಇನ್ನೊಂದು ಏನಪ್ಪ ಅಂತ, ಬರೀ ನನಗೆ ಕರೆಂಟ್ ಅಫೇರ್ಸ್ ಬೇಕು ಎಂಬತಕ್ಕಂಥವರಿಗೆ 60 ರೂಪಾಯಿಯಲ್ಲಿ ನಾನು ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸನ್ನು ಕೊಡ್ತಾ ಇದ್ದೇವೆ. ಅದಕ್ಕಾಗಿ ಇದನ್ನು ಕೂಡ ನೀವೇನು ಮಾಡಿ ಅಂತಂದರೆ ಪರ್ಚೇಸನ್ನು ಮಾಡಿಕೊಂಡು ನೀವು ಓದ್ಕೋಬೋದಾಗಿರ್ತದೆ. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಎಲ್ಲವೂ ಕೂಡ ಅರ್ಥ ಆಗಿಲ್ಲ ಅಂತಂದರೆ, ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡ್ಬೋದು. ಇದುವರೆಗೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.